ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಶುಭಾಶಯಗಳು. ಇವತ್ತು ನಾವು ಅಂಬೇಡ್ಕರ್ ಹಬ್ಬ ಮಾಡ್ಲಿಕ್ಕತ್ತೀವಿ. ಅಂಬೇಡ್ಕರ್ ಸಾಹೇಬ್ರ ಹಬ್ಬ ಮಾಡ್ಲಿಕ್ಕೆ 11 ತಾರೀಕಿನಿಂದ 14 ತಾರೀಕು ತನಕ ರಂಗ ಮಂದಿರದೊಳಗೆ ಇವತ್ತು ಅಂಬೇಡ್ಕರ್ ಸಾಹೇಬ್ರ ಜಯಂತಿ ಅದ. ಯಾಕಂದ್ರೆ ಅವರು ಸಂವಿಧಾನ ಬರ್ತಾರೆ. ಸಂವಿಧಾನ ಬರ್ತಿದ್ದು ಅದು ರಕ್ತ ಬರ್ದಂಗೆ. ನಾವು ನೀವು ಇಲ್ಲಿ ಎಲ್ಲರೂ ಕೂಡಿ ಅದೀವಿ ಅಂದ್ರೆ ಅದು ಸಂವಿಧಾನ ಬರ್ತಾರಂತೆ ನಾವು ಅದೀವಿ. ಇದು ಸಂವಿಧಾನಕ್ಕೆ ಮುಚ್ಚಲಾಗ ಭಾಳ ಮಂದಿ ಬೆನ್ನತ್ತಾರ. ಯಾರಪ್ಪ ಬಂದ್ರೂ ಸಂವಿಧಾನ ಮುಚ್ಚೋದು ಆಗಂಗಿಲ್ಲ. ಇದು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಬರ್ದಿದ್ದ ಸಂವಿಧಾನ ಅದ. ಬಾಬಾ ಸಾಹೇಬ್ರ ಅಂಬೇಡ್ಕರ್ ಏನು ಹೇಳ್ಯಾರ ಅದರ ಮ್ಯಾಗ ನಾವು ನಡುದು ಸಂವಿಧಾನ ಅದ. ನಾವೆಲ್ಲರೂ ಕೂಡಿ ಮತ್ತೊಮ್ಮೆ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಹುಟ್ಟಿದ ಹಬ್ಬದ ಶುಭಾಶಯ. ಇವತ್ತು ಸಮಸ್ತ ನಾಡಿಗೆ 135ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿದ ಶುಭಾಶಯಗಳು. ಇವತ್ತು ಅಂಬೇಡ್ಕರ್ ಜಯಂತಿ ಸಲುವಾಗಿ ಎಲ್ಲ ಧರ್ಮೀಯರು ಕೂಡಿ ನಾವೆಲ್ಲ ಒಂದಾಗಿ ಒಕ್ಕೂಟಾಗಿ ಒಂದು ಸತತ ಬಿಜಾಪುರನಲ್ಲಿ ಅಂಬೇಡ್ಕರ್ ಜಯಂತಿ ಅಷ್ಟೇ ಅಲ್ಲ, ಅಂಬೇಡ್ಕರ್ ಜಯಂತಿ ಪ್ರಾಯುಕ್ತ ಒಂದು ಅರಿವಿನ ಹಬ್ಬ, ಸಮಾನತೆ ಅರಿವಿನ ಹಬ್ಬ, ಅಂಬೇಡ್ಕರ್ ಹಬ್ಬ ಖುಷಿ 4 ದಿವಸ ಕಾಲ ನಾವು ಸತತ ನಡೆಸಿದ್ದೀವಿ. ಇವತ್ತು ಕೊನೆಯ ದಿನ ಆದ ಅಂಬೇಡ್ಕರ್ ಜಯಂತಿದು ಒಂದು ಅಂಗವಾಗಿ ಇದರಲ್ಲಿ ಪುಸ್ತಕ ಮತ್ತು ಎಲ್ಲ ಸಂವಿಧಾನ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸುವ ಕೆಲಸವನ್ನು ಮಾಡಿದ್ದೀವಿ. ಇವತ್ತೊಂದು ಇಡೀ ಜಗತ್ತಿನಲ್ಲಿ ಮಾದರಿಯಾದಂಥ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ ಮಾರ್ಗದರ್ಶನ ಪ್ರಕಾರ ನಾವೆಲ್ಲರೂ ನಡೆದ್ರೆ ದೇಶದಲ್ಲಿ ಆ ಶಾಂತಿಯ ಭಾವ್ಯಕತೆ ಎಲ್ಲ ರೀತಿಯಿಂದ ನಡೀಲಿಕ್ಕೆ ಸಾಧ್ಯ ಅದ. ಕೆಲವೊಬ್ಬರು ಹಿತಾಸಕ್ತಿ ಈ ಕೆಲಸ ಮಾಡ್ತಿದ್ದಾರೆ, ಆದರೂ ಯಾವ ಕೆಲಸಕ್ಕೆ ಅದು ಆಗುವುದಿಲ್ಲ. ನಾವೆಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ಈ ಸಂವಿಧಾನ ಉಳಿಸೋ ಕೆಲಸ ಮಾಡೋಣ. ಮತ್ತು ಒಂದೇ ದಿವಸ ಇವತ್ತು ಹಬ್ಬ ಮಾಡಿದ್ರಲ್ಲ, ದಿನನಿತ್ಯ ಇದು ಹಬ್ಬ ಅದ. ಯಾಕಂದ್ರೆ ಅವ್ರು ಬರೆದಂಥ ಗ್ರಂಥ ಆ ಥರ ಅದ. ನಾವು ದಿನನಿತ್ಯ ಹಬ್ಬ ಮಾಡಿದ್ರು ಕಡಿಮೆ ಆಕೈತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮಾರ್ಗದರ್ಶನಾಗ ನಾವು ನಡಿಬೇಕಂತೇಳಿ ತಮ್ಮೆಲ್ಲರ ಮುಖಾಂತರ ಮಗದೊಮ್ಮೆ ಈ 135ನೇ ಅಂಬೇಡ್ಕರ್ ಜಯಂತಿದ ಶುಭಾಶಯಗಳು. ಜೈ ಹಿಂದ್, जय भीम। अस्सलाम वालेकुम रहमतुल्लाहि बरकातुहू। पहले तो मैं सारे भारतवासियों को बाबा साहेब अंबेडकर के जन्मदिन की मुबारकबाद पेश करता हूं। साथ ही साथ आप देख सकते हैं बाबा साहब के चाहने वाले, मानने वाले दलित भाइयों के अलावा अगर यहां ज्यादातर किसी समाज को देख सकते हैं तो मैं गर्व से कहता हूं, पूरी जिम्मेदारी के साथ कहता हूं, वो मुस्लिम समाज है। बाबा साहेब अंबेडकर के संविधान से, दलित भाइयों से अगर कोई खुश है, अगर पूरा कोई, एक पूरा समाज, एक पूरा तबका दलित भाइयों के साथ है, संविधान के साथ है, तो मुस्लिम समाज है। जब भी संविधान पर आचाई हो या बाबा साहेब अंबेडकर की अवमानना हुई हो या और किसी तरह दलित भाइयों पर अत्याचार हुआ हो, अगर कोई समाज खुलकर उसका विरोध करता है, संविधान के साथ खड़ा होता है, दलितों के साथ खड़ा होता है, तो वो मुस्लिम समाज है। दलितों को भी इस बात समझने की जरूरत है कि भाई ये एक समाज, मुस्लिम समाज ही हमारे साथ खुलकर संविधान के साथ हो या दलितों के साथ हो, इतना खुलकर खड़ा होता है, तो उनको भी चाहिए कि हम भी माइनॉरिटीज के साथ, मुस्लिमों खास करके मुस्लिम समाज के साथ जब भी अन्याय होता है, दलितों को चाहिए वो कंधे से कंधा लगाकर माइनॉरिटीज के साथ, मुस्लिम के साथ खड़े हो। अस्सलाम वालेकुम रहमतुल्लाहि बरकातुहू। ಇಂದು ವಿಜಯಪುರ ನಗರದಲ್ಲಿ ಸಂವಿಧಾನ ಶಿಲ್ಪಿ ವಿಶ್ವಗುರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ 135ನೇ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ನಗರದ ಎಲ್ಲ ಸಂಘ ಸಂಸ್ಥೆಗಳು ಅತಿ ಉತ್ಸಾಹದಿಂದ ಈ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ. ನಮ್ಮ ವಿಜಯಪುರ ನಗರ ನ್ಯಾಯಬೆಲೆ ಅಂಗಡಿಕಾರರ ಸಂಘ ಹಾಗೂ ನಗರ ಸಹಕಾರಿ ಸಂಘಗಳ ನಿಯಮಿತ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಈ ಅನ್ನ ಪ್ರಸಾದವನ್ನು ನಾವು ನಮ್ಮ ಸಂಘದ ಪರವಾಗಿ ಮಾಡ್ತಾ ಇದ್ದೇವೆ. ಈ ಜಯಂತಿಯ ನಿಮಿತ್ತ ಎಲ್ಲರಿಗೆ ನಮ್ಮ ಸಂಘದ ಪರವಾಗಿ ಅನಂತ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಸ್ವಾಗತ.